ಪತ್ರಕರ್ತರ ಹಬ್ಬ ಅಂತಲೇ ಕರೆಸಿಕೊಳ್ಳುವಂತಹ ರಾಜ್ಯ ಪತ್ರಕರ್ತರ ಸಮ್ಮೇಳನ 2 ದಿನಗಳ ಕಾಲ ತುಮಕೂರು ಕಲ್ಪತರು ನಾಡು ಅಂತಲೇ ಕರೆಸಿಕೊಳ್ಳುವಂತಹ ತುಮಕೂರಿನಲ್ಲಿ ನಡೀತಾ ಇರುವಂಥದ್ದು. ತುಮಕೂರಿನ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯದ ಆವರಣದಲ್ಲಿ 2 ದಿನಗಳ ಕಾಲ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನ ನಡೆಯುತ್ತೆ. ಈ ಬಗ್ಗೆ ಈ ಒಂದು ಪೂರ್ತಿ ಸಮ್ಮೇಳನದ ಬಗ್ಗೆ ಮಾತನಾಡಿಸ್ತಾ ಹೋಗೋಣ. ಪತ್ರಕರ್ತರ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂಥ ಶಿವಾನಂದ ತಗಡೂರವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಯಾವ ರೀತಿಯಾಗಿ ಸರ್ 2 ದಿನಗಳ ಕಾಲ ಈ ಸಮ್ಮೇಳನ ಇರುತ್ತೆ ಅಂತ? ಸಮ್ಮೇಳನ ಭಾಳ ವಿಶೇಷವಾಗಿ ಪ್ರತಿ ಸಮ್ಮೇಳನಕ್ಕೆ ಒಂದು ಗುಣಮಟ್ಟದಲ್ಲಿ ಮತ್ತು ಆಯೋಜನೆ ರೂಪದಲ್ಲಿ ಎಲ್ಲವೂ ಕೂಡ ವಿಭಿನ್ನವಾಗಿ ನಾವು ಮಾಡ್ತಾ ಬಂದಿದ್ದೇವೆ. ಈ ತುಮಕೂರು ಸಮ್ಮೇಳನ ವಿಶೇಷವಾಗಿ ಕಲ್ಪತರ ನಾಡಿನಲ್ಲಿ ನಡೀತಾ ಇರುವಂಥ ಸಮ್ಮೇಳನ ಇದು. ಈ ಸಮ್ಮೇಳನ ಅನೇಕ ವೈಶಿಷ್ಟ್ಯಗಳನ್ನು ಹೊಂದಿದೆ. ಕಾರಣ ಏನಂದರೆ ಕಳೆದ ಸಮ್ಮೇಳನದಲ್ಲಿ ಅಥವಾ ಅದರ ಆಚೆಯ ಸಮ್ಮೇಳನದಲ್ಲಿ ಯಾವ್ಯಾವ ವಿಚಾರಗಳ ಬಗ್ಗೆ ಚರ್ಚೆಗಳಾಗಿದೆ ಆ ಗೋಷ್ಠಿಗಳನ್ನು ನಾವು ಇಲ್ಲಿ ತಂದಿಲ್ಲ. ಇವತ್ತು ನಮ್ಮ ಮಾಧ್ಯಮದಲ್ಲಿ ಕೆಲಸ ಮಾಡುವಂಥವ್ರಿಗೆ, ಸುದ್ದಿ ಮನೆಯಲ್ಲಿ ಕೆಲಸ ಮಾಡುವಂಥವ್ರಿಗೆ ಏನು ಸವಾಲುಗಳು ಎದುರಾಗ್ತಾ ಇದ್ದಾವೆ, ಯಾವ ಸಮಸ್ಯೆಗಳ ವಿರುದ್ಧ ನಾವು ಈಜಬೇಕಾಗಿದೆ, ಅಥವಾ ನಮಗೆ ಇರುವ ಮಾಧ್ಯಮದಲ್ಲಿರುವಂಥ ಒಂದು ಲಕ್ಷ್ಮಣ ರೇಖೆಯನ್ನು ನಾವು ದಾಟ್ತಾ ಇದ್ದೀವ ಅಥವಾ ದಾಟುವಂಥ ಅನಿವಾರ್ಯತೆಯನ್ನು ಬೇರೆಯವರು ತಂದು ಕೊಟ್ಟಿದ್ದಾರಾ, ಈ ಎಲ್ಲ ವಿಚಾರಗಳು ಚರ್ಚೆ ಆಗಲಿ ಅನ್ನೋ ಕಾರಣಕ್ಕಾಗಿ ಈ ನಾವು ಸಮ್ಮೇಳನದಲ್ಲಿ ಅನೇಕ ಗೋಷ್ಠಿಗಳನ್ನು ತಂದಿದ್ದೇವೆ. ಮೊದಲನೇ ಗೋಷ್ಠಿನೇ ನಾವು ಮಾಧ್ಯಮ ಮತ್ತು ಸಂವಿಧಾನದ ಜೊತೆ, ಏಕೆಂದರೆ ಸಂವಿಧಾನ ನಮಗೆ ಕೊಟ್ಟಿರುವಂಥ ರೈಟ್ಸನ್ನು ನಾವು ಸದ್ಬಳಕೆ ಮಾಡ್ಕೊಂಡೇ ಬಂದಿದ್ದೀವಿ ಇಲ್ಲಿವರೆಗೂ. ಆದರೆ ಇವತ್ತಿನ ಕಾಲಘಟ್ಟದ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾ ಬಂದ ಮೇಲೆ, ಡಿಜಿಟಲ್ ಮೀಡಿಯಾ ಬಂದ ಮೇಲೆ ಈ ಲಕ್ಷ್ಮಣ ರೇಖೆಯನ್ನು ದಾಟಿ ಎಲ್ಲರೂ ಹೋಗ್ತಾ ಇದ್ದೀವ ಅನ್ನೋವಂಥ ಪ್ರಶ್ನೆಗಳು ಅನೇಕ ಕಡೆ ಎತ್ತಿದ್ದಾರೆ. ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ, ಲೋಕಸಭೆಯಲ್ಲಿ ಚರ್ಚೆ ಆಗಿದೆ. ಆ ನಿಟ್ಟಿನಲ್ಲಿ ಇದು ಕೂಡ ಚರ್ಚೆ ಆಗಲಿ ಅಂತೇಳಿ ನಾವು ಗೋಷ್ಠಿಯನ್ನು ಇಟ್ಟಿದ್ದೀವಿ. ಒಂದು ವೇಳೆ ನಾವು ಆ ಲಕ್ಷ್ಮಣ ರೇಖೆ ದಾಟಲಿಕ್ಕೆ ಯಾರ ಕಾರಣ ಅಥವಾ ಆ ಲಕ್ಷ್ಮಣ ರೇಖೆಯನ್ನು ಪರಿಪಾಲನೆ ಮಾಡಲಿಕ್ಕೆ ಯಾಕೆ ಆಗ್ತಾಯಿಲ್ಲ, ಇವೆರಡೂ ಕೂಡ ಚರ್ಚೆ ಆಗಲಿ ಅಂತೇಳಿ ಗೋಷ್ಠಿಯನ್ನು ಇಟ್ಟಿದ್ದೀವಿ. ಎಚ್ ಕೆ ಪಾಟೀಲ್ ಅವರು ಕಾನೂನು ಮತ್ತು ಸಂಸದೀಯ ಸಚಿವರು, ಅವರು ಇದರ ಗೋಷ್ಠಿಯೆಲ್ಲ ಉದ್ಘಾಟನೆ ಮಾಡ್ತಾಯಿದ್ದಾರೆ. ಮತ್ತು ಪೊನ್ನಣ್ಣ ಅವರು ಕಾನೂನು ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ, ಅವರು ಬರ್ತಾಯಿದ್ದಾರೆ. GN ಮೋಹನ್ ಅವರು ಹಲವು ಟಿ ವಿಗಳ ಸಂಪಾದಕರಾಗಿದ್ದರು. ಈ ಟಿ ವಿಯಿಂದ ಹಿಡಿದು ಸಮಯ ಟಿ ವಿವರೆಗೆ ಸಂಪಾದಕರಾಗಿ ಕೆಲಸ ಮಾಡುವಂಥವ್ರು, ಅವರು ಇದರ ಗೋಷ್ಠಿಯ ವಿಷಯವನ್ನು ಪ್ರಸ್ತಾಪ ಮಾಡ್ತಾಯಿದ್ದಾರೆ. ಈ ಥರದ ಅದರ ಜೊತೆಗೆ ನಮ್ಮ BR ಪಾಟೀಲ್ ಅವರು ನಮ್ಮ ಪತ್ರಕರ್ತರ ಧ್ವನಿ ಅಂತಲೇ ನಾವು ಹೇಳ್ತೀವಿ. ಕಾರಣ ಏನಂದರೆ ಎಂಥದೇ ಸಂದರ್ಭದಲ್ಲಿ ಸತ್ಯವನ್ನು ನಿಷ್ಠುರವಾಗಿ ಹೇಳುವಂಥವ್ರು, ಅವರು ಈ ಗೋಷ್ಠಿ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಹಾಗಾಗಿ ಈ ಥರದ ಗೋಷ್ಠಿಗಳನ್ನು ನಾವು ಇವತ್ತು ಈ ಸಂದರ್ಭದಲ್ಲಿ ನಾವು ತಂದಿದ್ದೇವೆ. ಜೊತೆಗೆ ಅದಾದ ಮೇಲೆ ಮಾಧ್ಯಮ ಮತ್ತು ಓದುಗರು, ಕೇಳುಗರು, ನೋಡುಗರು ಈ ಒಂದು ಕುರಿತಾದ ಒಂದು ಗೋಷ್ಠಿಯನ್ನು ಕೂಡ ಈ ಸಮ್ಮೇಳನದಲ್ಲಿ ಚರ್ಚೆ ಆಗಲಿ ಅಂತೇಳಿ ತಂದಿದ್ದೇವೆ. ಅದರ ಔಟ್ಕಮ್ ಏನು ಬರುತ್ತೆ ಅಂತ ನಾವು ಕೂಡ ಅದರ ನಿರೀಕ್ಷೆಯಲ್ಲಿ ಇದ್ದೇವೆ. ಜೊತೆಗೆ ಮಾಧ್ಯಮದಲ್ಲಿ ಸುದ್ದಿ ಮನೆ ಒಳಗಡೆ ಯಾವಾಗಲೂ ಫೋಟೋಗ್ರಫಿಗೆ ಭಾಳ ಮಹತ್ವದ ಸ್ಥಾನ. ಅದು ಅನೇಕ ಕಡೆ ಹೇಳ್ತಾರೆ, 1,000 ಪದ ಹೇಳಲಾರದನ್ನು ಒಂದು ಫೋಟೋ ಇಡುತ್ತೆ ಅಂತ. ಹಾಗಾಗಿ ಎಷ್ಟೋ ಸಂದರ್ಭಗಳಲ್ಲಿ ಆ ಫೋಟೋಗಳಿಗೆ ಸಿಕ್ಕಿರೋ ಮಾನ್ಯತೆ, ಒಂದು ಫೋಟೋದಿಂದ ಇಡೀ ದಿನ ಬೆಳಗಾಗೋದ್ರೊಳಗಡೆ ಇಡೀ ವಿಶ್ವದ ಅನೇಕರ ಮನಗಳನ್ನು ತಲುಪಿದಂಥ ಫೋಟೋ ಕೂಡ ಇದೆ. ಏಕೆಂದರೆ ಸುಡಾನ್ನಲ್ಲಿ ಯಾವುದೋ ಒಬ್ಬ ಹುಡುಗ ಒಂದು ಆಹಾರ ಆರಿಸಿ ಹೋಗುವಾಗ ಅವನನ್ನು ಬೆನ್ನತ್ತಿ ಹೋದಂಥ ಒಂದು ರಣ ಹದ್ದು ಅವನು ಬೇಟೆ ಆಡುವಂಥ ಸಂದರ್ಭದ ಫೋಟೋ ಇವತ್ತಿಗೂ ಕೂಡ ಮನ ಕಲಕತ್ತೆ. ಈ ಥರದ ಅನೇಕ, ಅಂದರೆ ಒಂದು ಫೋಟೋ ಸುದ್ದಿ ಮನೆಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗಬೇಕು ಅನ್ನೋ ನಿಟ್ಟಿನಲ್ಲಿ ಆ ಗೋಷ್ಠಿ ಅಂತಂದಿದೆ. ಅದಕ್ಕೆ ನಮ್ಮ ಶಿವಸುಬ್ರಹ್ಮಣ್ಯ ಅವರು ಅದರ ಕನ್ನಡಪ್ರಭ ಎಡಿಟರ್ ಆಗಿದ್ದರು, ಉದಯವಾಣಿ ಎಡಿಟರ್ ಆಗಿದ್ದರು. ಅವರು ಸ್ವತಃ ಫೋಟೋಗ್ರಫಿ ಬಗ್ಗೆ ಆಸಕ್ತಿ ಉಳ್ಳವರು, ಅವ್ರನ್ನ ಇದರಲ್ಲಿ ಉಪನ್ಯಾಸವನ್ನು ಕೊಡ್ತಾ ಇದ್ದಾರೆ. ಈ ಥರದ ಹಲವು ಗೋಷ್ಠಿಗಳನ್ನು ನಾವು ಇವತ್ತು ಈ ಕಾರ್ಯಕ್ರಮದಲ್ಲಿ ತಂದಿದ್ದೇವೆ. ಜೊತೆಗೆ ಇವತ್ತು ಜಾಹೀರಾತು ಮತ್ತು ಮಾಧ್ಯಮ ಪತ್ರಿಕೆ ನಡೆಸೋದಕ್ಕೆ ಏನೆಲ್ಲ ಕಷ್ಟ ಆಗ್ತಾಯಿದೆ, ಅಥವಾ ಮಾಧ್ಯಮ ರನ್ ಮಾಡಲಿಕ್ಕೆ ಜಾಹೀರಾತು ಅನಿವಾರ್ಯತೆಯ, ಈ ಬಗ್ಗೆ ಒಂದು ಚರ್ಚೆ ಆಗಲಿ ಅನ್ನೋದು ನಮ್ಮ ಉದ್ದೇಶ ಇದೆ. ಏಕೆಂದರೆ ಹಿಂದೆ ಲಂಕೇಶ್ ಕಾಲಘಟ್ಟದಲ್ಲಿ ಅಥವಾ ಅನೇಕ ಸಂದರ್ಭಗಳಲ್ಲಿ ಜಾಹೀರಾತು ಇಲ್ಲದೆ ಪತ್ರಿಕೆ ನಡೆಸಿದಂಥ ಉದಾಹರಣೆಗಳು ಕೂಡ ಇದೆ. ಆದರೆ ಇವತ್ತು ಜಾಹೀರಾತು ಪತ್ರಿಕೆಗಳಿಗೆ ಮೂಲ ಆದಾಯ ಆಗಿದೆ, ಅನಿವಾರ್ಯ ಆಗಿದೆ. ಆದರೆ ಈ ದೃಷ್ಟಿಯಲ್ಲಿ ಸರ್ಕಾರ ಯಾವ ದೃಷ್ಟಿಯಲ್ಲಿ ನೋಡ್ತಾ ಇದೆ ಜಾಹೀರಾತು ಕೊಡಲಿಕ್ಕೆ, ಆದರೆ ಪತ್ರಿಕೆ ನಡೆಸುವ ಸಂಪಾದಕರು ಯಾವ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ, ಇವೆರಡೂ ಕೂಡ ಚರ್ಚೆ ಆಗಲಿ ಅನ್ನೋದು ಆಶೆ ಇಟ್ಕೊಂಡು ಅದೊಂದು ಗೋಷ್ಠಿಯನ್ನು ತಂದಿದ್ದೇವೆ. ಹಾಗಾಗಿ ಇದೊಂಥರ ವಿಭಿನ್ನವಾಗಿ ಚರ್ಚೆ ಆಗುವಂಥ ಸಮ್ಮೇಳನ ಇದು ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ.
ಸರ್, ಈಗ ಪತ್ರಕರ್ತರು ಅಥವಾ ಪತ್ರಿಕಾ ರಂಗವನ್ನು ಪ್ರಜಾಪ್ರಭುತ್ವದ 4ನೇ ಅಂಗ ಅಂತೇಳಿ ಕರಿತೀವಿ. ಆದರೆ ಸಾಕಷ್ಟು ತೊಡಕುಗಳು ಬರ್ತವೆ ಪತ್ರಕರ್ತರು ಕೆಲಸ ಮಾಡುವಂಥ ಸಂದರ್ಭದಲ್ಲಿ. ಇತ್ತೀಚಿನ ದಿನಗಳಲ್ಲಂತೂ ಹಲ್ಲೆ ಈ ಥರದವೆಲ್ಲ ಪ್ರಸಂಗಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಏನಾದರೂ ಮನವಿಯನ್ನು ಸಲ್ಲಿಸುವಂಥ ಕೆಲಸಗಳು ಆಗ್ತವಾ ಅಂತ? ಅಲ್ಲ, ಪತ್ರಕರ್ತರು ಯಾರೇ ವೃತ್ತಿ ಬಂದವರು ಕೆಲಸ ಮಾಡುವ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳನ್ನು ಅದರ ವಿರುದ್ಧನೇ ನಾವು ಈಜಬೇಕಾಗತ್ತೆ. ವೈರುಧ್ಯಗಳ ನಡುವೆ ಕೆಲಸ ಮಾಡಬೇಕಾಗತ್ತೆ. ಸಂಘರ್ಷದ ನಡುವೆ ನಾವು ಕೆಲಸ ಮಾಡಬೇಕಾಗತ್ತೆ. ಹಾಗಂತೇಳಿ ನಾವು ವೃತ್ತಿ ಬದ್ಧತೆಯನ್ನು ಬಿಡಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ಯಾರು ಸತ್ಯವನ್ನು ಹೇಳಲಿಕ್ಕೆ ಹೋಗ್ತಾರೆ ಅಥವಾ ಸಮಸ್ಯೆಗಳಿಗೆ ಕನ್ನಡಿ ಏನು ಹಿಡಿತಾರೆ ಅಂಥ ಸಂದರ್ಭದಲ್ಲಿ ಪ್ರತಿರೋಧಗಳು ಬರುವಂಥದ್ದು ಸಹಜ. ಅಂಥ ಹೊತ್ತಿನಲ್ಲಿ ಯಾರ ಮೇಲೆ ಹಲ್ಲೆ ಆದರೂ ಕೂಡ, ಯಾರೇ ಪತ್ರಕರ್ತರು ವೃತ್ತಿ ಬಂದವರ ಮೇಲೆ ಹಲ್ಲೆ ಆದರೆ ತಕ್ಷಣ ನಾವು ಸ್ಪಂದಿಸುವಂಥ ಕೆಲಸ ಮಾಡಿದ್ದೇವೆ ಮತ್ತು ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಇವತ್ತು ಯಾರದೇ ಒಬ್ಬ ಪತ್ರಕರ್ತರ ಮೇಲೆ ಕೈ ಎತ್ತಬೇಕು ಅಂದರೆ ಭಾಳ ಯೋಚನೆ ಮಾಡ್ತಾರೆ. ಯಾಕೆಂದರೆ ಅವರ ಹಿಂದೆ ಒಂದು ದೊಡ್ಡ ಸಂಘಟನೆ ಇದೆ ಅಂತೇಳಿ ಯೋಚನೆ ಮಾಡ್ತಾರೆ. ನೀವು ಯಾರೋ ಡಿ ಗ್ರೂಪ್ ನೌಕರರ ಮೇಲೆ ಏನಾದ್ರು ಕ್ರಮ ಕೈಗೊಳ್ಳಬೇಕು ಅಂದರೆ ಅವ್ರದ್ದು ಒಂದು ಸಂಘಟನೆ ಇದೆ ಅಂತ ಯೋಚನೆ ಮಾಡ್ತಾರೆ. ಹಂಗೆ ನಮ್ಮ ಪತ್ರಕರ್ತರು ಕೂಡ ನಮ್ಮದೇ ಸಂಘಟನೆ ಭಾಳ ಮುಖ್ಯ. ಅಂಥ ಎಲ್ಲ ಸಂದರ್ಭಗಳಲ್ಲಿ ನಾವು ಆ ಪತ್ರಕರ್ತರ ಜೊತೆ ಇದ್ದೇವೆ. ಪತ್ರಕರ್ತರು ಅವರ ವೃತ್ತಿಗೆ ಸಂಬಂಧಪಟ್ಟಾಗಿ ಯಾರೇ ಇರಲಿ ಆ ವೃತ್ತಿಗೆ ಧಕ್ಕೆ ಆಗುವ ರೀತಿಯಲ್ಲಿ ಅವರಿಗೆ ಹಲ್ಲೆ ಮಾಡುವಂಥ ಕೆಲಸವನ್ನು ಮಾಡಿ ನಾವು ಅವ್ರ ಜೊತೆ ಸದಾ ಇರ್ತೇವೆ. ಸರ್, ಈಗ ಒಂದು ಕಾಲದಲ್ಲಿ ಪತ್ರಿಕೋದ್ಯಮ ಅಥವಾ ಜರ್ನಲಿಸಮ್ ಅನ್ನುವಂಥದ್ದು ಒಂದು ರೀತಿಯಾಗಿ ಸೇವೆ ಅನ್ನುವಂಥ ಮನೋಭಾವ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಮನೋಭಾವ ಸ್ವಲ್ಪ ಹೊರಟು ಹೋಗಿದೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಪತ್ರಕರ್ತರು ಅನಿಸ್ಕೊಂಡವರಿಗೂ ಕೂಡ ಫ್ಯಾಮಿಲಿ ಇರುತ್ತೆ, ಅವರು ಕೂಡ ಜೀವನ ನಡೆಸುವಂಥ ಅನಿವಾರ್ಯತೆ ಇರುತ್ತೆ. ಆದರೆ ಈ ಒಂದು ಸುದ್ದಿ ಮನೆಯೊಳಗೆ ಕೆಲಸ ಮಾಡುವಂಥ ಏನು ಸುದ್ದಿಗಾರರಿರ್ಬೋದು ಅಥವಾ ಬೇರೆ ಯಾರೇ ಇರ್ಬೋದು, ಅವರಿಗೆ ವೇತನದಲ್ಲಿ ತಾರತಮ್ಯ ಆಗ್ತಾ ಇದೆ. ಅಂದರೆ ಸರಿಯಾದಂಥ ಸೌಲಭ್ಯಗಳು ಸಿಗ್ತಾ ಇಲ್ಲ, ಅವ್ರ ಜೀವನ ನಡೆಸೋದಕ್ಕೆ ಕಷ್ಟ ಅನ್ನುವಂಥ ವಾತಾವರಣ ಇದೆ. ಇದನ್ನೆಲ್ಲ ಯಾವ ರೀತಿಯಾಗಿ ಬದಲಾವಣೆ ಮಾಡ್ಬೋದು ಅಂತ? ಅಲ್ಲ, ಇದು ಒಂದೇ ದಿನಕ್ಕೆ ಆಗುವಂಥ ಬದಲಾವಣೆ ಅಲ್ಲ. ಇದು 2 ಆ್ಯಂಗಲಲ್ಲಿ ಬದಲಾವಣೆ ಆಗಬೇಕು. ಒಂದು ಮಾಧ್ಯಮವನ್ನು ನೀವು ರನ್ ಮಾಡ್ತಾ ಇದ್ದೀನಿ ಅಂದರೆ ಅದು ಲಾಭದಾಯಕ ದೃಷ್ಟಿಗೆ ತಗೊಂಡೋಗೋದು ಅವರು ಯಾರು ಇನ್ವೆಸ್ಟರ್ಸ್ ಇರ್ತಾರೆ ಅಥವಾ ಸಂಪಾದಕೀಯ ಮಂಡಳಿ ಇರುತ್ತೆ ಅವ್ರದ್ದು ಕರ್ತವ್ಯ ಇರುತ್ತೆ. ಅದು ನೀವು ಲಾಭದ ಹಂತಕ್ಕೆ ಬಂದಾಗ ನೀವು ಸೌಲಭ್ಯಗಳನ್ನು ಕೇಳುವಂಥದ್ದು ನಮ್ಮ ಕರ್ತವ್ಯ ಇರುತ್ತೆ. ಎರಡೂ ಕಡೆಯಿಂದಲೂ ಅದು ಪರಸ್ಪರ ಇರಬೇಕಾಗತ್ತೆ. ಎಷ್ಟೋ ಪತ್ರಿಕೆ ನಡೆಸೋದೇ ಕಷ್ಟ. ಅವರ ಪತ್ರಿಕೆ ಅವತ್ತು ತಂದು ಹಚ್ಚಾಕಿಸೋದೇ ಕಷ್ಟ ಇದೆ. ಅಂಥವ್ರ ಹತ್ರ ನಾವು ಏನು ಮಾತಾಡೋದು? ಈ ಥರ ಪರಿಸ್ಥಿತಿಗಳು ಇದೆ. ಆದರೆ ನಾವು ಏನು ಹೇಳೋಂಥದ್ದು, ವೃತ್ತಿಯ ಯಾವುದೇ ಸಂದರ್ಭದಲ್ಲಿ ಎಥಿಕ್ಸನ್ನು ಬಿಡಬೇಡಿ, ಬದ್ಧತೆಯನ್ನು ಬಿಡಬೇಡಿ. ವೃತ್ತಿ ಒಂದು ಘನತೆ ಇರುವಂಥ ವೃತ್ತಿ. ಮಹಾತ್ಮ ಗಾಂಧೀಜಿಯಿಂದ ಹಿಡಿದು ಅಂಬೇಡ್ಕರ್ ಅವರಿಂದ ಹಿಡಿದು ಅನೇಕರು ಈ ವೃತ್ತಿಯನ್ನು ಮಾಡ್ಕೊಂಡು ಬಂದಂಥವ್ರು. ಅವರು ಸ್ವತಃ ಪತ್ರಕರ್ತರಾಗಿದ್ದಂಥವ್ರು. ಆ ಆದರ್ಶಗಳನ್ನು ನಾವು ಇಟ್ಕೊಂಡು ಮುಂದೆ ಹೋಗುವಂಥ ಕೆಲಸವನ್ನು ಮಾಡೋಣ. ಜೊತೆಗೆ ಎಲ್ಲೆಲ್ಲಿ ನಮಗೆ ಆ ಪತ್ರಕರ್ತರಿಗೆ ಅನ್ಯಾಯ ಆಗಿದೆ ಅಂಥ ಸಂದರ್ಭಗಳಲ್ಲಿ ನಾವು ಅವರ ಧ್ವನಿಯಾಗಿ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ. ನಾನು ಇನ್ಸಿಡೆಂಟ್ಗಳನ್ನು ಹೇಳಲಿಕ್ಕೆ ಹೋಗಲ್ಲ. ಕೋವಿಡ್ ಸಂದರ್ಭದಲ್ಲೇ ನಮ್ಮ ಅನೇಕರು ಸುದ್ದಿ ಮನೆಯಲ್ಲಿರುವಂಥ ಭಾಳ ಜನರು ಅವರ ಕೆಲಸವನ್ನು ಕಳ್ಕೊಂಡ್ರು. ಆ ಕೆಲಸ ಕಳ್ಕೊಂಡ ಸಂದರ್ಭದಲ್ಲಿ ನಾವು ಅವರ ಪರವಾಗಿ ನಿಂತ್ವಿ. ಅಂಥ ಸಂದರ್ಭದಲ್ಲಿ ಕೋವಿಡಲ್ಲಿ ಬಲಿಯಾದಂಥವ್ರು ತುಂಬ ಜನರು ಇದ್ದಾರೆ. ಅವರೆಲ್ಲರಿಗೆ ಅವರ ಕುಟುಂಬಗಳು ಸಂಕಷ್ಟಕ್ಕೆ ಸಿಗಾಕೊಂಡು ಅಂಥ ಹೊತ್ತಿನಲ್ಲಿ ಅವರ ಪರವಾಗಿ ಹೋರಾಟ ಮಾಡಿ ಅವರ ಕುಟುಂಬಗಳಿಗೆ ತಲಾ 5 ಲಕ್ಷ ಕೊಡಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಹಾಸ್ಪಿಟಲೈಸ್ ಆದಂಥ ಸಂದರ್ಭದಲ್ಲಿ ಅವರಿಗೆ ಯಾವುದಾದ್ರು ರೂಪದಲ್ಲಿ ಸರ್ಕಾರದ್ದಿರ್ಬೋದು, ಸಂಘದಿಂದ ಇರ್ಬೋದು ಅಥವಾ ಸಾರ್ವಜನಿಕ ಸಂಸ್ಥೆಗಳಿಂದ ಇರ್ಬೋದು, ಅದನ್ನು ಪರಿಹಾರ ರೂಪದಲ್ಲಿ ಹಣ ಕೊಡಿಸುವಂಥ ಕೆಲಸವನ್ನು ಮಾಡಿದ್ವಿ. ನಿರಂತರವಾಗಿ ಈ ರೀತಿ ಕಾರ್ಯಚಟುವಟಿಕೆಯನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದ್ವಿ. ನಿಮ್ಮ ತುಮಕೂರಿನಲ್ಲೇ ಸುಮಾರು 5-6 ಕುಟುಂಬಗಳಿಗೆ ಕೋವಿಡ್ ಸಂದರ್ಭದಲ್ಲಿ ನಾವು ಸಹಾಯ ಮಾಡಿಸಿದ್ವಿ. ಈ ಥರದ್ದು ಏನು ಸಾಧ್ಯ ಇದೆ ಅದೆಲ್ಲ ಕೆಲಸವನ್ನು ನಾವು ಮಾಡ್ತಾ ಬರ್ತಾಯಿದ್ದೀವಿ. ಈಗ ಒಂದು ಸಮ್ಮೇಳನ ಅಂತ ಬಂದಾಗ ಅದು ಸಾಹಿತ್ಯ ಸಮ್ಮೇಳನ ಇರ್ಬೋದು ಅಥವಾ ನಮ್ಮ ಪತ್ರಕರ್ತರ ಸಮ್ಮೇಳನ, ಇವೆಲ್ಲವೂ ಕೂಡ ಕೇವಲ ಗೋಷ್ಠಿಗಷ್ಟೇ ಸೀಮಿತ ಆಗಿಬಿಡ್ತಾವ. ಆ ಗೋಷ್ಠಿಯಲ್ಲಿ ನಡೆದಂಥ ಚರ್ಚೆಗಳಾಗಿ ಉಳಿದೋಗ್ತವೆ ಅನ್ನುವಂಥ ಮಾತುಗಳು ಕೂಡ. ಅಲ್ಲ, ಎಲ್ಲಾದರೂ ಒಂದು ಮಾಧ್ಯಮ ಮಂಥನ ಆಗಲೇಬೇಕಲ್ಲ. ಇಡೀ ವರ್ಷ ನಾವು ಕೆಲಸ ಮಾಡ್ತೀವಿ, ಎಲ್ಲರೂ ಒಂದು ಬ್ರೇಕ್ ಪಾಯಿಂಟ್ ಬೇಕಲ್ಲ. ಆ ಬ್ರೇಕ್ ಪಾಯಿಂಟೇ ನಮಗೆ ಈ ಸಮ್ಮೇಳನದಲ್ಲೇ ನಾವು ಎಲ್ಲರನ್ನ ಆಹ್ವಾನ ಮಾಡಿ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಆಗೋಂಥದ್ದು. ಎಲ್ಲ ಸ್ಪೀಕರ್ಸ್ಗಳನ್ನು ಕರೆಸೋದಕ್ಕೆ ಸಾಧ್ಯ ಆಗೋಂಥದ್ದು. ಅಲ್ಲಿ ಏನು ಚರ್ಚೆ ಆಗುತ್ತೆ, 4 ಗೋಷ್ಠಿಗಳನ್ನು ನಾವು ಏನು ತಂದೆ ಆ ಗೋಷ್ಠಿಯಲ್ಲಿ ಏನೇನು ಔಟ್ಕಮ್ ಬರುತ್ತೆ ಅದನ್ನು ನಾವೇ ಅಳವಡಿಸ್ಕೊಳ್ಳೋಂಥದ್ದು ಇರುತ್ತೆ. ಎಲ್ಲ ಜರ್ನಲಿಸ್ಟ್ಗಳು ಸ್ವತಃ ನಮ್ಮ ವೃತ್ತಿಪರತೆಯಲ್ಲಿ, ನಮ್ಮ ದಿನನಿತ್ಯ ನಡವಳಿಕೆಯಲ್ಲಿ, ನಮ್ಮ ಬರವಣಿಗೆಯಲ್ಲಿ ಅಳವಡಿಸ್ಕೊಳ್ಳೋಂಥದ್ದು ಇರುತ್ತೆ. ಅದು ಪರಿಣಾಮವನ್ನು ಎಲ್ರಿಗೂ ಬೀರಬೇಕು ಅನ್ನೋದು ನಮ್ಮ ಉದ್ದೇಶ. ಅದರ ಆಚೆಗೆ ಸರ್ಕಾರದಿಂದ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳೋವಂಥದ್ದು ಇದೆ, ಅದು ಕೂಡ ಆಗಬೇಕು ಅಂತ. ಕಳೆದ ಬಾರಿ ದಾವಣಗೆರೆ ಸಮ್ಮೇಳನದಲ್ಲಿ ನಾವು ಹಕ್ಕೊತ್ತಾಯವನ್ನು ಮಾಡಿದ್ವಿ. ಅವರು ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಬಸ್ ಪಾಸನ್ನು ಕೊಡಬೇಕು ಅಂತೇಳಿ. ಅದು ಸುಮಾರು 3 ದಶಕಗಳ ಹೋರಾಟ, ಆದರೆ ಇಲ್ಲಿವರೆಗೂ ಆಗಿರಲಿಲ್ಲ. ಆದರೆ ದಾವಣಗೆರೆ ಸಮ್ಮೇಳನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆ ಸಮ್ಮೇಳನದಲ್ಲಿ ಘೋಷಣೆಯನ್ನು ಮಾಡಿದರು. ಘೋಷಣೆ ಮಾಡಿದ ರೀತಿಯಲ್ಲೇ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದರು. ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ ರೀತಿಯಲ್ಲೇ ಅದನ್ನು ಈಗ ಜಾರಿಗೆ ಕೊಟ್ಟಿದ್ದಾರೆ. ನಾಳೆ ಆ ಸಮ್ಮೇಳನದಲ್ಲಿ ಅದನ್ನು ಕೂಡ ಘೋಷಣೆ ಮಾಡೋರಿದ್ದಾರೆ.
ಅದು ಜಾರಿಗೆ ಕೊಟ್ಟಿದ್ದಾರೆ. ಹಾಗೆ ಈ ಬಾರಿ ನಾವು ಈ ಸಮ್ಮೇಳನದಲ್ಲಿ ನಾವು ಭಾಳ ಮುಖ್ಯವಾಗಿ ಹಕ್ಕೊತ್ತಾಯವನ್ನು ಮಾಡ್ತಾ ಇರೋದು ನಮ್ಮ ಪತ್ರಕರ್ತರ ಕುಟುಂಬಗಳಿಗೆ ಹೆಲ್ತ್ ಸ್ಕೀಮನ್ನು ಕಡ್ಡಾಯವಾಗಿ ಜಾರಿಗೊಳಿಸಬೇಕು ಅನ್ನೋದನ್ನು ನಾವು ಇಲ್ಲಿ ಒತ್ತಾಯವನ್ನು ಮಾಡ್ತೀವಿ. ಏಕೆಂದರೆ ಒಬ್ಬ ಪತ್ರಕರ್ತ ಕಷ್ಟಕ್ಕೆ ಸಿಗಾಕೊಂಡ್ರೆ, ಹಾಸ್ಪಿಟ್ಲೈಸ್ ಆದರೆ, ಆಕ್ಸಿಡೆಂಟ್ ಆದರೆ ಅಂಥ ಟೈಮಲ್ಲಿ ಅವ್ರ ಕುಟುಂಬಗಳ ಪರಿಸ್ಥಿತಿ ಭಾಳ ಕಷ್ಟದ ಸ್ಥಿತಿಗೆ ಹೋಗ್ತಾ ಇದೆ. ಹಾಗಾಗಿ ಆ ಒಬ್ಬ ಪತ್ರಕರ್ತರಿಗೆ ಇನ್ಶೂರೆನ್ಸ್ ಅಂತೇಳಿ ಇದ್ದರೆ, ಈಗ ಸರ್ಕಾರಿ ನೌಕರರಿಗೆ ಸಂಜೀವಿನಿ ಅಂತೇಳಿ ಒಂದು ಸ್ಕೀಮ್ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅದು. ₹1 ಇಲ್ಲದೆ ಆಚೆ ಬರ್ಬೋದು ಆಸ್ಪತ್ರೆಯಿಂದ ಎಲ್ಲ ಟ್ರೀಟ್ಮೆಂಟ್ ತೊಗೊಂಡು. ಆ ಥರದ ಸ್ಕೀಮನ್ನು ಕೊಡಿ ಅಂತೇಳಿ ನಾವು ಅವರಿಗೆ ಹಕ್ಕೊತ್ತಾಯವನ್ನು ಮಂಡಿಸೋರಿದ್ದೇವೆ. ಸರ್, ಈಗ ಕಾರ್ಯನಿರತ ಪತ್ರಕರ್ತರು, ಕಾರ್ಯಮರೆತ ಪತ್ರಕರ್ತರು ಈ ಗೊಂದಲವನ್ನು ಅಂದರೆ ಈ ಮಧ್ಯದ ಏನು ಕನ್ಫ್ಯೂಷನ್ ಇದೆಯಲ್ಲ, ಇದನ್ನ ಬಗೆಹರಿಸೋದು ದೊಡ್ಡ ಕಷ್ಟ ಆಗಿಬಿಟ್ಟಿದೆ. ಯಾರು ರಿಯಲ್ ಜರ್ನಲಿಸಮ್ ಮಾಡ್ತಾರೆ, ಯಾರು ನಿಜವಾದ ಪತ್ರಕರ್ತರು ಅಂತೇಳಿ ಅವ್ರನ್ನ ಗುರುತಿಸೋದೇ ಕಷ್ಟ ಆಗೋಗಿದೆ ಅಂತ. ಅಲ್ಲಲ್ಲ, ಈಗ ಪತ್ರಕರ್ತ ಅಂತೇಳಿ ಹೇಳ್ಕೊಂಡು ಬರುವವರ ಸಂಖ್ಯೆ ಭಾಳ ಜಾಸ್ತಿ ಆಗಿದೆ. ಅವರಿಗೆ ಪತ್ರಕರ್ತರ ಲೇಬಲ್ ಬೇಕು, ಕೆಲಸ ಮಾತ್ರ ಮಾಡಲ್ಲ. ಪತ್ರಕರ್ತ ಅಂದ ಏನು ಅಂತೇಳಿ ಗೊತ್ತಿರಲ್ಲ. ಆದರೆ ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು ಅಥವಾ ವರ್ಷಕ್ಕೊಂದು ಇನ್ನೊಂದು ಏನಾದರೂ ಈ ಒಂದು ಯೂಟ್ಯೂಬ್ ಚಾನಲ್ಲು ಅಥವಾ ಇನ್ನೊಂದು ಏನೋ ಮಾಡಿಕೊಂಡು ಅದನ್ನು ಒಂದು ಎಥಿಕ್ಸನ್ನು ದಾಟಿ ಆಚೆ ಹೋಗಿ ಕೆಲಸ ಮಾಡ್ತಾ ಅಂಥವ್ರು ಭಾಳ ಜನ ಇದ್ದಾರೆ. ಹಾಗಾಗಿ ಈ ವೃತ್ತಿಪರತೆಯಲ್ಲಿ ನಾವು ನಮ್ಮ ವೃತ್ತಿಪರತೆಯನ್ನು ನಾವು ಉಳಿಸ್ಕೊಳ್ಳದೇ ಇದ್ದರೆ ಮುಂದೊಂದು ದಿನ ನಮಗೂ ಕೂಡ ಆ ಗೌರವ ಸಿಗೋದಿಲ್ಲ. ಹಾಗಾಗಿ ಇದು ನಮ್ಮ ಖಾದ್ರಿ ಶಾಮಣ್ಣ ಅವರು ಈ ಹೆಸರನ್ನು ತುಂಬ ಚೆನ್ನಾಗಿ ಕಾಯಂ ಮಾಡಿಟ್ಟಿದ್ದಾರೆ. ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇದೆಯಲ್ಲ, ಅದು ದಿಢೀರ್ ಹುಟ್ಟಿದಂಥ ಸಂಘಟನೆ ಅಲ್ಲ. 1932ರಲ್ಲಿ ಡಿ ವಿ ಗುಂಡಪ್ಪನವರು ಹುಟ್ಟಾಕ್ತಂಥ ಸಂಘಟನೆ ಅದು. ಅವತ್ತು ಮೈಸೂರು ರಾಜ್ಯ ಪತ್ರಕರ್ತರ ಸಂಘ ಅಂತೇಳಿ ಇದ್ದದ್ದನ್ನು 1956ರಲ್ಲಿ ನಮ್ಮ ಖಾದ್ರಿ ಶಾಮಣ್ಣ ಅವರು ಆಗಿನ ಸಂದರ್ಭದಲ್ಲಿ ನಮ್ಮ ಸಂಘದ ಅಧ್ಯಕ್ಷರಾಗಿದ್ದರು. ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯನಿರತ ಅಂತೇಳಿ ಸೇರಿಸಿದ್ದಾರೆ. ಅಂದರೆ ಅದರ ಅರ್ಥ ಮರ್ತವ್ರಿಗಲ್ಲ ಅಂತ ಅಷ್ಟೇ, ಅದು ಅಲ್ಲೇ ಇದೆ ಅದು. ಹಾಗೆ ನಾವು ಯಾರು ವೃತ್ತಿಪರರು ಇದ್ದಾರೆ ಅವರು ಅವರ ಇದನ್ನು ನಾವು ಉಳಿಸ್ಕೋಬೇಕು ಅನ್ನೋದೇ ನಮ್ಮ ನೈಜ ಪತ್ರಕರ್ತರ ಎಥಿಕ್ಸನ್ನು, ನೈಜ ಪತ್ರಕರ್ತರನ್ನು ಒಂದೆಡೆ ಸೇರಿಸಿ ಅವ್ರನ್ನ ಉಳಿಸ್ಕೋಬೇಕು ಅನ್ನೋದೇ ನಮ್ಮ ಆಶಯ, ಮೂಲ ಆಶಯ. ಆ ನಿಟ್ಟಿನಲ್ಲೇ ಈ ಜೊಳ್ಳು ಪತ್ರಕರ್ತರನ್ನು, ಸುಳ್ಳು ಪತ್ರಕರ್ತರನ್ನು ಸ್ವಲ್ಪ ಆಚೆನೇ ಕಳಿಸ್ಬೇಕಾದಂಥ ಅನಿವಾರ್ಯತೆ ಇದೆ. ಅದನ್ನು ಎಲ್ಲರೂ ಸೇರಿ ಮಾಡಬೇಕು ಸಾಮೂಹಿಕವಾಗಿ. ಕೆಲವೊಂದು ಸರಿ ಈಗ ಸರ್ ಅದೇ ಇದು ಒಂದು ರೀತಿಯಾಗಿ ನಮ್ಮ ಮಾತೃ ಸಂಸ್ಥೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅನ್ನುವಂಥದ್ದು. ಆದರೆ ಇಲ್ಲಿ ಸದಸ್ಯತ್ವ ಕೊಡುವಂಥ ಸಂದರ್ಭದಲ್ಲಿಯೂ ಕೂಡ ಕೆಲವು ಅಂದರೆ ಯಾರು ನೀವು ಹೇಳ್ತಾ ಇದ್ರಿ ಜೊಳ್ಳು ಅನ್ನುವಂಥ ಪದ, ಆ ಥರದವರಿಗೂ ಕೊಡ್ತಾ ಇರುವಂಥ ನಿದರ್ಶನಗಳು ಸಾಕಷ್ಟು. ಇದಕ್ಕೆ ಯಾವಾಗ ಕಡಿವಾಣ ಬೀಳುತ್ತೆ? ಅಲ್ಲ, ಇದು ಒಂದು ದಿನದ ಕೆಲಸ ಆಗೋದಿಲ್ಲ. ಸಂಘಟನೆ ಅಂದರೆ ನೋಡಿ, ನೀವು ಯಾರು ಮೆಂಬರ್ಶಿಪ್ ಬೇಕಂದರೆ ದಿಢೀರ್ನು ನಾವು ಬೆಂಗಳೂರಿಗೆ ಬಂದು ಬೀದರ್ ನಾನು ಮೆಂಬರ್ಶಿಪ್ ತಗೋಬೇಕು ಅಂದರೆ ನಾವು ಕೊಡೋದಿಲ್ಲ. ನಮ್ಮ ಸಂಘಟನೆಯಲ್ಲಿ ನಮ್ಮದೇ ಆದ ಒಂದು ತತ್ವ ಪಾಲಿಸಿ ಇದೆ. ಅದು ನಾವು ಮಾಡಿದ್ದಲ್ಲ, ಹಿಂದಿನವರು ಮಾಡಿದ್ದಾರೆ. ಒಬ್ಬ ತಾಲೂಕಿನಲ್ಲಿ ಕೆಲಸ ಮಾಡೋನು ಯಾರು ಪತ್ರಕರ್ತ ಅಂತ ಅವನಿಗೆ ಗೊತ್ತಿರುತ್ತೆ. ಆ ತಾಲೂಕು ಪತ್ರಕರ್ತ ಸಂಘ ಇವನು ಪತ್ರಕರ್ತ, ಇವ್ನಿಗೆ ಮೆಂಬರ್ಶಿಪ್ ಕೊಡಿ ಅಂತೇಳಿ ಅವರಿಗೆ ಶಿಫಾರಸು ಮಾಡಿ ಜಿಲ್ಲಾ ಸಂಘಕ್ಕೆ ಕಳಿಸ್ಬೇಕು. ಜಿಲ್ಲಾ ಸಂಘ ಶಿಫಾರಸು ಮಾಡಿ ರಾಜ್ಯ ಸಂಘಕ್ಕೆ ಕಳಿಸ್ಬೇಕು. ಇದರ ನಡುವೆ ಕೆಲವು ಲೋಪಗಳಾಗ್ತವೆ. ಯಾವುದೋ ಕಾರಣಕ್ಕಾಗಿ ಯಾರ ಮೇಲೋ ಇದಿರುತ್ತೆ, ತಾಲೂಕು ಸಂಘದಲ್ಲಿ ಮೆಂಬರ್ಶಿಪ್ ಕೊಡೋದಿಲ್ಲ ಅಥವಾ ಜಿಲ್ಲಾ ಸಂಘದಲ್ಲಿ ಕೊಡೋದಿಲ್ಲ. ಅದರ ಆಚೆಗೂ ರಾಜ್ಯ ಸಂಘ ಇದೆ. ಅಂಥ ಸಂದರ್ಭಗಳಲ್ಲಿ ನಮ್ಮ ಗಮನಕ್ಕೆ ಬಂದಾಗ ಅದನ್ನು ಸಮಸ್ಯೆಗಳನ್ನು ಬೇರೆ ಬೇರೆ ಕಾರಣಕ್ಕಾಗಿ ಏನೋ ಸಮಸ್ಯೆ ಇರುತ್ತೆ, ಅದನ್ನು ಪರಸ್ಪರ ಮಾತುಕತೆ ಮೂಲಕನೂ ಬಗೆಹರಿಸಿದ್ದೀವಿ. ಅದರ ಆಚೆಗೂ ಕೂಡ ಯಾರು ಜನೇನು ಪತ್ರಕರ್ತರಿದ್ದಾರೆ ಅವರ ಸಂಘಟನೆ ಒಳಗಡೆ ತರುವಂಥ ಕೆಲಸವನ್ನು ಮಾಡಿದ್ದೀವಿ. ಅನೇಕ ಎಲ್ಲ ಜಿಲ್ಲೆಗಳಲ್ಲೂ ಮಾಡಿದ್ವಿ, ಈಗಲೂ ಕೂಡ ಇವತ್ತು ಕೂಡ ಮಾಡಿದ್ದೀವಿ. ಹಾಗಾಗಿ ಅದು ನಿರಂತರ ಪ್ರಕ್ರಿಯೆ, ಅದು ಮಾಡ್ತಾ ಇರ್ತೀವಿ. ಅದು ನಮ್ಮ ಗಮನಕ್ಕೆ ಬಂದ ಮೇಲೆ ಅದನ್ನು ಅಟೆಂಡ್ ಮಾಡ್ತೀವಿ. ಈಗ ನಾಳೆ ಮುಖ್ಯಮಂತ್ರಿಯವರು ಬರ್ತಾ ಇದ್ದಾರೆ ಸರ್, ಪತ್ರಕರ್ತರ ಪರವಾಗಿ ಯಾವ್ಯಾವ ಮನವಿಗಳು, ಬೇಡಿಕೆಗಳು ಇರುತ್ತೆ ಅಂತ ನಾನು ಈಗಾಗಲೇ ಹೇಳಿದೆ. ನಾವು ಈ ಸಲ ಕೇಳ್ತಾ ಇರೋದು ಪತ್ರಕರ್ತರಿಗೆ ಹೆಲ್ತ್ ಸ್ಕೀಮ್ ಕೊಡಬೇಕು ಅನ್ನೋದು ನಮ್ಮ ಭಾಳ ಮುಖ್ಯವಾದ ಹಕ್ಕೊತ್ತಾಯ. ಯಾಕೆಂದರೆ ನಮಗೆ ಒಬ್ಬ ಹಾಸ್ಪಿಟ್ಲೈಸ್ ಆದರೆ, ಆಕ್ಸಿಡೆಂಟ್ ಆದರೆ ಅಥವಾ ಇನ್ನು ಮತ್ತೊಂದು ಏನಾರು ಆದರೆ ಆ ಪತ್ರಕರ್ತನ ಕುಟುಂಬ ಸಂಕಷ್ಟಕ್ಕೆ ಸಿಗಾಕೊಳ್ಳುತ್ತೆ. ಆ ಕಾರಣಕ್ಕೋಸ್ಕರ ನಾವು ಈ ಸರ್ಕಾರಿ ನೌಕರರಿಗೆ ಸಂಜೀವಿನಿ ಅಂತೇಳಿ ಏನೋ ಒಂದು ಸ್ಕೀಮ್ ಕೊಟ್ಟು ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅದೇ ರೀತಿ ನಮಗೂ ಕೂಡ ಆ ಸ್ಕೀಮನ್ನು ತಂದು ಅದರಲ್ಲಿ ಪತ್ರಕರ್ತ ಅಂದರೆ ಕುಟುಂಬ, ಇಡೀ ಕುಟುಂಬ ಸೇರಬೇಕು. ಗಂಡ, ಹೆಂಡತಿ, ಮಕ್ಕಳು ಮತ್ತು ಅವ್ರ ತಾಯಿ ತಂದೆ ಎಲ್ಲ ಸೇರಿ ಕುಟುಂಬ, ಅದು ಅಷ್ಟೂ ಜನರು ಸೇರಬೇಕು. ಆ ಥರದ ಸೇರಿ ಒಂದು ಸಮಗ್ರವಾದ ಒಂದು ಇದು ಯೋಜನೆ ಜಾರಿ ಆಗಬೇಕು ಅಂತೇಳಿ ಹಕ್ಕೊತ್ತಾಯವನ್ನು ಮಂಡಿಸ್ತಾ ಇದ್ದೀವಿ. ಧನ್ಯವಾದ. ಥ್ಯಾಂಕ್ ಯು. ಇದಿಷ್ಟು ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂಥ ಶಿವಾನಂದ ತಗಡೂರವರು ಹೇಳ್ತಿರುವಂಥ ಮಾತು. ಸಾಕಷ್ಟು ಸಮಸ್ಯೆಗಳು ಪತ್ರಕರ್ತರಿಗೆ ಇರುವಂಥದ್ದು. ಅದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಅದನ್ನು
ಚರ್ಚೆ ಮಂಥನ ಮಾಡುವಂಥ ನಿಟ್ಟಿನಲ್ಲಿ ಈ ಒಂದು ಸಮ್ಮೇಳನ ನಡೀತಾ ಇದೆ. ಇದು ಸಾಕಷ್ಟು ಏನು ಯಶಸ್ವಿ ಆಗುತ್ತೆ ಅನ್ನುವಂಥ ಒಂದು ಭರವಸೆಯನ್ನು ಕೂಡ ನೀಡ್ತಾ ಇರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಪುನೀಶ್ ಜೊತೆ ಹರ್ಷ ಸಿರ್ಸಿ, ಪ್ರಜಾಶಕ್ತಿ ಟಿವಿ, ತುಮಕೂರು.